ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಆಪ್ಟಿಟ್ಯೂಡ್ ಅಂದರೆ ಜನರಲ್ ಆಪ್ಟಿಟ್ಯೂಡ್ ಮೇಲೆ ಕೆಲವು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಸಾಕಷ್ಟು ನೋಟಿಫಿಕೇಷನ್ಸ್ ಈಗ ಔಟ್ ಆಗಿದೆ. ಯಾವ್ದು ನಿಮ್ಗೆ ಗೊತ್ತಿರೋದಂತಂದರೆ RRB NTPC ಇರ್ಬೋದು, ಅದರಲ್ಲಿ ಗ್ರಾಜುಯೇಟ್ ಲೆವೆಲ್, ಅಂಡರ್ ಗ್ರಾಜುಯೇಟ್ ಲೆವೆಲ್ ಹಾಗೂ RRBನಲ್ಲಿ JEE. ಸದ್ಯಕ್ಕೆ ರೈಲ್ವೇದಲ್ಲಿರುವಂಥ 3 ನೋಟಿಫಿಕೇಷನ್ಸ್ ಇದು: ಗ್ರಾಜುಯೇಟ್ ಲೆವೆಲು, ಅಂಡರ್ ಗ್ರಾಜುಯೇಟ್ ಲೆವೆಲ್ ಹಾಗೂ RRB JEE. ನೆಕ್ಸ್ಟ್ ಬೆಲ್ಲಲ್ಲಿ ನೋಡ್ಕೊಳ್ಳೋದಾದರೆ BEL ಅಲ್ಲಿ EAT, ಟೆಕ್ನಿಷಿಯನ್ಸಿ ಹಾಗೂ ಪ್ರೊಬಿಷನರಿ ಆಫೀಸರ್. ಇನ್ನು ನೆಕ್ಸ್ಟ್ ಇಸ್ರೋ ನೋಟಿಫಿಕೇಷನ್ ಇದೆ, ಯಾವುದು ಟೆಕ್ನಿಕಲ್ ಅಸಿಸ್ಟೆಂಟು ಮತ್ತು ಟೆಕ್ನಿಷಿಯನ್ ಪೋಸ್ಟು. ಅದೇ ಥರನೇ ನಿಮಗೆ ಗೊತ್ತಿರಬೇಕು, KEAದಲ್ಲಿ ಕೂಡ 700+ ವೇಕೆನ್ಸೀಸ್ ಕಾಲ್ ಆಗಿದೆ. ಪೇಪರ್ 1, ಪೇಪರ್ 2 ಇದೆ. ಪೇಪರ್ 1 ನಿಮಗೆ ಈ ಆಪ್ಟಿಟ್ಯೂಡ್ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟು ಭಾಳಷ್ಟು ಜನ ಪ್ರೀವಿಯಸ್ ಆಗೋ 2-3 ಮಂತ್ಸ್ ಕೆಳಗಡೆ SSC JEEಗೂ ಅಪ್ಲೈ ಮಾಡಿದರೆ ಅದಕ್ಕೂ ಯೂಸ್ಫುಲ್ ಆಗುತ್ತೆ. ಹಾಗೂ ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಿರುವಂಥ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್, ಎಸ್ಪೆಷಲಿ ಫಾರ್ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸು ಪೇಪರ್ 1ನಲ್ಲಿ ಮೆಂಟಲ್ ಎಬಿಲಿಟಿ ಅಥವಾ ಜನರಲ್ ಆಪ್ಟಿಟ್ಯೂಡ್ ಅಂತ ಮೆನ್ಷನ್ ಮಾಡಿದರೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋ ಏನಿದೆಯಲ್ಲ, ಎಲ್ಲದಕ್ಕೂ ಪೇಪರ್ 1 ಅಂತ ಏನು ರೀಸನಿಂಗು ಆಪ್ಟಿಟ್ಯೂಡ್ ಇರುತ್ತಲ್ಲ ಅವ್ರಿಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಎಲ್ಲ ಕ್ವಶನ್ಸ್ ಏನಿದೆಯಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಅನ್ನೋ ಕಾರಣದಿಂದ ಆ ಒಂದು ಕ್ವಶನ್ಸ್ನೇ ತೊಗೊಂಡಿದ್ದೀನಿ. ಸೊ ನೋಡೋಣ, ಮೊದಲ ಪ್ರಶ್ನೆ ಏನಿದೆ, ಯಾವ ಥರ ಇದೆ ಅಂತೇಳಿ. ಇನ್ನೊಂದು ಹೇಳಬೇಕು ಸ್ಟೂಡೆಂಟ್ಸ್, BEL ಅಲ್ಲಿ ಬೆಲ್ಲಲ್ಲಿ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಏನಿದೆ ಹಾಗೂ ಪ್ರೊಬಿಷನರಿ ಇಂಜಿನಿಯರ್ ಏನಿದೆಯಲ್ಲ ಅದಕ್ಕೆ ಬರುವಂಥ ಪ್ರಶ್ನೆಗಳಿದು. ಹಾಗೂ RRB NTPC ರೌಂಡ್ಸ್ TBT1 CBT2ನಲ್ಲೂ ಬರುವಂಥ ಪ್ರಶ್ನೆಗಳು. KEAದಲ್ಲೂ ಎಸ್ಪೆಷಲಿ ಕೇಳ್ತಾನೆ, KPSCಯಲ್ಲೂ ಕೇಳ್ತಾನೆ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ನಾವು. ಸೊ ನೋಡಿ, ಮೊದಲ ಪ್ರಶ್ನೆ ಈ ಥರ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಅನ್ಬೋದು ನಾನು ಇದನ್ನು. ಸೊ ಈ ಥರ ಕ್ವಶನ್ಸ್ನ ನಿಮಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ, ಹಾಗೂ RRB NTPCನಲ್ಲಿ CBT1ನಲ್ಲಿ ಕೇಳಿದ್ದಾರೆ, ಅದಾಗಿನ ನಂತರ JEEನಲ್ಲೂ CBT1ನಲ್ಲಿ ಕೇಳಿದ್ದಾರೆ, EAT ಎಕ್ಸಾಮು ಪ್ರೊಬಿಷನರಿ ಇಂಜಿನಿಯರಿಂಗ್ ಬೆಲ್ಲಲ್ಲಂತೂ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ನೋಡೋಣ ಇದನ್ನು ಹೇಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ಇದು ಪರ್ಸೆಂಟೇಜ್ ಚಾಪ್ಟರ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಆಗಿರುತ್ತೆ. ನೋಡಿ, 35% ಆಫ್ 30 ಈಸ್ ಈಕ್ವಲ್ ಟು 25% ಆಫ್ ವಾಟ್. ಇಲ್ಲಿ ನೋಡಿ ಕ್ವಶನ್ ಮಾರ್ಕ್ ಇರೋದು ಇಲ್ಲಿರೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಸ್ ವಾಟ್ ಪ್ಲಸ್ 1 ಅಂತ ಕೇಳಿದ್ದಾರೆ. ಸೊ 35% ಆಫ್ 30 ಈಸ್ ಈಕ್ವಲ್ ಟು 25% ಆಫ್ ವಾಟ್ ಪ್ಲಸ್ 1. ಈ ಆಪ್ಷನ್ಸ್ ಬಂದು ಫಸ್ಟ್ ಆಪ್ಷನ್ 28, ಸೆಕೆಂಡ್ ಆಪ್ಷನ್ 38, ಥರ್ಡ್ ಆಪ್ಷನ್ 42, ಫೋರ್ತ್ ಆಪ್ಷನ್ 32 ಇದೆ. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ಸೊ 35% ನಾನು ನಿಮಗೆ ಹೇಳಿದ್ದೀನಿ, A% ಇರೋದನ್ನು ನಾವು ಹೇಗೆ ಬರ್ಕೊಳ್ತೀವಿ, A/100 ಅಂತ ಬರ್ಕೊಳ್ತೀವಿ ಅಂತ ನಿಮಗೆ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಯಾರಾದರೂ ನೋಡದೇ ಇದ್ದರೆ ಆ 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ಜನರಲ್ ಆಪ್ಟಿಟ್ಯೂಡ್ ಮೇಲೆ ಪರ್ಸೆಂಟೇಜ್ ಚಾಪ್ಟರ್ ಮೇಲೆ 1, 2 ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ವಿಡಿಯೋ ಆಗಿರುತ್ತೆ. ಸೊ 35% ಹೇಗೆ ಬರ್ಕೊಳ್ತೀವಿ, 35/100. ಆಫ್ ಅಂತ ಬಂದಾಗ ನಾವು ಹೇಗೆ ಬರ್ಕೊಳ್ತೀವಿ, ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ತೀವಿ. ಆಫ್ ಆದಮೇಲೆ ಏನಿದೆ, 30 ಇದೆ. ಇದು ಮುಗೀತು. ಈಸ್ ಈಕ್ವಲ್ ಟು, ಈಗ ನಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿರೋದನ್ನು ಬರೆಯೋಣ. 25% ಹೇಗೆ ಬರ್ಕೊಳ್ತೀವಿ, 25/100 ಆಫ್ ಕ್ವಶನ್ ಮಾರ್ಕ್ ಇದೆಲ್ಲ ಅಲ್ಲಿ ನಾನು ಏನೂ ಗೊತ್ತಿಲ್ಲ ಅಂದರೆ X ಅಂತ ತೊಗೊಳ್ಳೋಣ, ಪ್ಲಸ್ 1. ಸೊ ಇವಾಗ ಈ ರಿಲೇಷನ್ನ ಸಾಲ್ವ್ ಮಾಡ್ಕೊಂಬಿಟ್ಟು ಅಥವಾ ಈಕ್ವೇಷನ್ನ ಸಾಲ್ವ್ ಮಾಡಿ Xನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡ್ತೀವಿ, ಇಲ್ಲಿ ನೋಡಿ, ಇಲ್ಲಿ 0ಗೆ ಇಲ್ಲಿ 0 ಕ್ಯಾನ್ಸಲು. ಅದಕ್ಕಿಂತ ಮುಂಚೆ ಇನ್ನು ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ತೀನಿ ನಿಮಗೆ, ಯಾಕಂದರೆ ನಾನು ಮಾಡುವಾಗ ನಿಮಗೆ ಅರ್ಥ ಆಗಬೇಕು. ನೀವು ಪ್ರಾಕ್ಟೀಸ್ ಮಾಡುವಾಗ ಸ್ಟೆಪ್ಸ್ನ ಸ್ಕಿಪ್ ಮಾಡಿ. ಸೊ ಈ ಆಫ್ನ ತೆಗೆದುಬಿಟ್ರೆ ಇಂಟು ಅಂತ ಬರ್ಕೊಳ್ತೀವಿ. ಈಸ್ ಈಕ್ವಲ್ ಟು 25/100 ಇಂಟು X ಪ್ಲಸ್ 1. ಸೊ 25 25 1 25 4. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ 0 ಕ್ಯಾನ್ಸಲು. ಇನ್ನೇನಾಗುತ್ತೆ, 7 5 35 ಅಥವಾ 5 7 35, 5 7 5 2 10. ಸೊ ಇದೇನಾಯಿತು, 7/2 ಇಂಟು 3 ಇಸ್ ಈಕ್ವಲ್ ಟು 1/4 ಇಂಟು X ಆಗುತ್ತಲ್ವಾ, 1/4 ಇಂಟು X ಪ್ಲಸ್ 1. ಸೊ ಇದು 7 3 21 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು X ಇಂಟು 1 X ಡಿವೈಡೆಡ್ ಬೈ 4 ಪ್ಲಸ್ 1. ಸೊ ಈ 1 ಈ ಕಡೆ ಕಳಿಸಿ, ಆಗೇನಾಗುತ್ತೆ, X/4 ಇಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 2 ಪ್ಲಸ್ 1 ಈ ಕಡೆ ಬಂದರೆ ಏನಾಯಿತು, -1 ಆಯಿತು. ಸೊ ಓವರಾಲ್ ಆಗಿ X/4 ಇಸ್ ಈಕ್ವಲ್ ಟು 21 ಮೈನಸ್ 2 1 2 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಎಷ್ಟಾಗಬೇಕು, 2 ಆಗಬೇಕು. ಅಲ್ಲಿ LCM ತೊಗೊಂಡಿದ್ದೀನಿ. ಈಗ 21 - 2 ಎಷ್ಟಾಗುತ್ತೆ, 19 ಡಿವೈಡೆಡ್ ಬೈ 2. ಇದೇನು, X/4. ಸೊ X ಇಸ್ ಈಕ್ವಲ್ ಟು ಏನಾಗಬೇಕು, 19. ಈ 4 ಆ ಕಡೆಗೆ ಹೋದರೆ 19 ಇಂಟು 4 ಡಿವೈಡೆಡ್ ಬೈ 2. 2 1 2 2. ಸೊ 19 2 38. X ಎಷ್ಟಾಯಿತು, 38 ಆಯಿತು. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ನಿಮ್ಗೇನಂದರೆ ನಾನು ಡೀಟೇಲ್ಡಾಗಿ ಮಾಡಿರೋ ಕಾರಣದಿಂದ ಸ್ವಲ್ಪ ಒಂದು ನಿಮಿಷ ಎಕ್ಸ್ಟ್ರಾ ತೊಗೊಂಡಿರ್ಬೋದು, 1 ನಿಮಿಷನೇ ಆಗಿರ್ಬೋದು. ಸೊ ನೀವು ಸ್ಟೆಪ್ಸ್ನ ಸ್ಕಿಪ್ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಡೀಟೇಲಾಗಿ ಅರ್ಥ ಆದರೆ ಸ್ಟೆಪ್ಸ್ನ ನೀವು ಸ್ಕಿಪ್ ಮಾಡ್ಬೋದು, ಹಿಂಗೆ ಸಿಂಪ್ಲಿಫಿಕೇಷನ್ಸ್ನ ಸ್ಕಿಪ್ ಮಾಡೋದ್ರಿಂದ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು, ನಮ್ಮ BEL ಆಸ್ಪಿರೆಂಟ್ಸ್ಗೆ ಎಸ್ಪೆಷಲಿ ಇಂಪಾರ್ಟೆಂಟ್ ಇದು. 1/4 ಆಫ್ 1/3. 1/4 ಆಫ್ 1/3. ಈಗ ನೋಡಿ, ಹಾಫ್ ಅಂದರೆ ಹೀಗೆ ಬರಿತೀವಿ, 1/3 ಅಂದರೆ ಹೀಗೆ ಬರಿತೀವಿ, 1/4 ಅಂದರೆ ಹೀಗೆ ಬರಿತೀವಿ, 2/3 ಅಂದರೆ ಹೀಗೆ ಬರಿತೀವಿ,
4/5 ಅಂದರೆ ಈ ಥರ ಬರಿತೀವಿ ಅಲ್ವಾ. ಸೊ ಅದೇ ಕಾನ್ಸೆಪ್ಟನ್ನ ನಾನು ಇವಾಗ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ಸೊ 1/4 ಆಫ್ ಅಂದರೆ ಹೇಗೆ ಮಾಡ್ಕೊಳ್ತೀವಿ, ಹಿಂಗೆ 1/3 ಅಂದರೆ ಹೇಗೆ 1/3 ಆಫ್ 2/5 ಆಫ್ ಎ ನಂಬರ್, ಯಾವ ನಂಬರ್ ಅಂತ ಗೊತ್ತಿಲ್ಲ, ಎ ನಂಬರ್ ಈಸ್ ಎಷ್ಟು 15, ಇಷ್ಟೇ. ಆ ಡಾಟಾದು ಇಷ್ಟ ಆಯಿತು. ನೆಕ್ಸ್ಟ್ ವಾಟ್ ವಿಲ್ ಬಿ 40% ಆಫ್ ದಟ್ ನಂಬರ್, ಅಂದರೆ ಈ ಎಕ್ಸಿನ 40% ಎಷ್ಟಾಗುತ್ತೆ ಅಂತ ಕೇಳ್ತಾನೆ. ವಾಟ್ ಈಸ್ ದಿ 40% ಆಫ್ ದಟ್ ನಂಬರ್, ಆ ನಂಬರ್ದು 40% ಎಷ್ಟು. ಸೊ ಎಕ್ಸ್ನ ಫೈಂಡ್ ಔಟ್ ಮಾಡಿ, ಅದರ 40% ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇವಾಗ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದೆ. 1/4 ಆಫ್ನ ರಿಮೂವ್ ಮಾಡಿದ್ರೆ ಹೆಂಗಾಗುತ್ತೆ, ಇಂಟು 1/3 ಇಂಟು 2/5 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 15. ಸೊ ಇಲ್ಲಿ ಎಕ್ಸ್ನ ಇದು ಮಾಡ್ಕೊಳ್ಬೇಕು. 2 1s 2 2s. ಸೊ ಇಲ್ಲಿ ನೋಡಿ 1 ಇಂಟು 1 ಇಂಟು ಇದು 1s ಅಂತ 2 1s 2 2 2s 4 ಆ ಥರ ಕ್ಯಾನ್ಸಲ್ ಆಗಿದೆ. 1 1s 1 1 1s 1 1 ಆಯಿತು. 2 3s 6 6 5s 30 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 15. ಸೊ ಎಕ್ಸ್ ಎಷ್ಟಾಗಬೇಕು, ಎಕ್ಸ್ ಈಸ್ ಈಕ್ವಲ್ ಟು 15 ಇಂಟು 30. ಸೊ ಎಕ್ಸ್ ಎಷ್ಟು ಬಂದಿದೆ, 15 ಇಂಟು 30. ಸೊ ಇದನ್ನು ನೀವು ಮಲ್ಟಿಪ್ಲಿಕೇಶನ್ ಅದು ಮಾಡಿಡಿ. 15 ಇಂಟು 30 ಎಷ್ಟಾಗುತ್ತೆ, 0 ಹಂಗೆ ಇಟ್ಕೊಂಡ್ರೆ 3 15s 45. ಸೊ 450 ಎಕ್ಸ್ ಆಯಿತು. ಸೊ ಆ ನಂಬರ್ ಯಾವುದು, 450. ಈ 450ರದ್ದು ಎಷ್ಟು ತೊಗೊಳ್ಬೇಕು, 40%ನ ಫೈಂಡ್ ಔಟ್ ಮಾಡಬೇಕು. ದೇರ್ ಫೋರ್ 40% ಆಫ್ ದಟ್ ನಂಬರ್ ಎಷ್ಟಾಗುತ್ತೆ, 40% ಆಫ್ ದಟ್ ನಂಬರ್ ಎಷ್ಟಿದೆ, 450 ಇದೆ. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ. 40% ಹೇಗೆ ಬರ್ಕೊಳ್ತಾರೆ, 40 ಡಿವೈಡೆಡ್ ಬೈ 100 ಇಂಟು 450. ಸೊ ಈಗ ಇಲ್ಲಿಂದ ನಾವೇನು ಮಾಡ್ಬೋದು, ಕ್ಯಾನ್ಸಲೇಷನ್ ಮಾಡ್ಬೋದು. ಯಾವುದ್ಯಾವುದಕ್ಕೆ, 0 0ಗೆ, ಈ 0ಗೆ, ಈ 0ಗೆ. ಸೊ ಏನಾಯಿತು, 4 ಇಂಟು 45. ಕೆಳಗಡೆ ಡಿವೈಡೆಡ್ ಬೈ 1 ಇದೆಲ್ಲ, ಏನೋ ನಂಬರಿಂದ ಡಿವೈಡೆಡ್ ಬೈ 1 ಅಂದರೆ ಅದೇ ನಂಬರ್ ಬರುತ್ತೆ. ಸೊ 4 ಇಂಟು 450 ಡಿವೈಡೆಡ್ ಬೈ 1 ಅಂದರೆ 4 ಇಂಟು 450ನೇ ಬರುತ್ತೆ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 0 ಹಾಗೆ ಇಟ್ಕೊಂಡ್ರೆ 4 5s 20 4 4s 16 16 + 2 18. ಸೊ ಸರಿ, ಇಲ್ಲಿ ಎಲ್ಲಿಂದ ಬಂತಿದ್ದು 0, ಇಲ್ಲಿ ಎಕ್ಸ್ಟ್ರಾ ಬಂದುಬಿಟ್ಟಿದೆ. ಸ್ವಲ್ಪ ಬಂದುಬಿಡೋಣ ಮತ್ತೆ ಇನ್ನೊಂದು ಸಲ. ಸೊ ಅಲ್ಲಿ ಹಿಂಗಾಗಿದೆ, ಈ 0ಗೆ ಈ 0 ಕ್ಯಾನ್ಸಲ್ ಆಯಿತು, ಇನ್ನೊಂದು 0 ಮೇಲೆ 0 ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿದಿತ್ತು, 4 ಇಂಟು 45 ಅಲ್ವಾ. ಸೊ ಎಷ್ಟಾಯಿತು, 4 ಇಂಟು 45 180 ಆಗುತ್ತೆ. ಎಷ್ಟಾಗುತ್ತೆ, 180 ಆಗುತ್ತೆ. ಸೊ ಆನ್ಸರ್ ಏನಾಗಬೇಕು, ಆಪ್ಷನ್ ಡಿ ಉತ್ತರ ಆಗಬೇಕು ಅಷ್ಟೇ. ವೆರಿ ಸಿಂಪಲ್ ಇದು. ಈ ಥರ ಕ್ವಶನ್ಸ್ ನಿಮಗೆ ಕೇಳ್ತಾನೆ. ಅದರಲ್ಲಿ ಎಸ್ಪೆಷಲಿ ಫಾರ್ ಬೆಲ್ ಆಸ್ಪಿರೆಂಟ್ಸ್, ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ, ಪ್ರೊಫೆಷನಲ್ ಇಂಜಿನಿಯರ್ಸ್, ಈ ಥರ ಪ್ರಶ್ನೆಗಳು ಬರುತ್ತೆ. ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಈ ಥರ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗ್ತದೆ ನೋಡಿ. ವಾಟ್ % ಆಫ್ 7.2 ಈಸ್ 18 grams. ಸೊ 7.2 kg ನೋಡಿ, 7.2 kg ಇದು 7.2 kg ಒಳಗಡೆ ಎಷ್ಟು ಪರ್ಸೆಂಟು 18 ಗ್ರಾಮ್ ಆಗುತ್ತೆ ಅಂತ ಕೇಳ್ತಾನೆ. 7.2 kg 7.2 kgಯಲ್ಲಿ 18 ಗ್ರಾಮು ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಕೇಳ್ತಾನೆ. ಸೊ ನಾನು ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡಿ. ಸೊ ಈ ಪ್ರಶ್ನೆ ಹೇಗೆ ಸಾಲ್ವ್ ಮಾಡ್ತೀವಿ ಅಂದರೆ, ನಿಮಗೆ ಫಸ್ಟ್ ಬೇಸಿಕ್ ಟರ್ಮ್ಸ್ ಗೊತ್ತಿರಬೇಕು. ನೀವು ಎವ್ರಿ ಡೇ ಲೈಫಲ್ಲಿ ಅಂಗಡಿಗಳಿಗೆ ಹೋದಾಗ kg ಕೊಡಿ, ಅರ್ಧ kg ಕೊಡಿ, 1/4 kg ಕೊಡಿ ಅಂತ ಕೇಳ್ತೀವಲ್ವಾ. ಅದರ ಒಂದು ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು 1 kg ಅಂದರೆ ಎಷ್ಟು ಗ್ರಾಮ್ ಆಗುತ್ತೆ. 1 kg ಅಂದರೆ 1000 ಗ್ರಾಮ್ ಆಗುತ್ತೆ. ಕರೆಕ್ಟಾ, 1000 ಗ್ರಾಮ್ ಆಗುತ್ತೆ. ಸೊ 1 kg ಎಷ್ಟಾಗುತ್ತೆ, 1000 ಗ್ರಾಮ್. ಹಾಗಿದ್ದಾಗ ದೆನ್ ನಮಗೆ ಎಷ್ಟು kg ಇರೋದದ್ದು, 7.2 kg ಇದೆ. ಸೊ ಇದನ್ನು ಗ್ರಾಮ್ ಕನ್ವರ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನಗೆ ಇದನ್ನು ಗ್ರಾಮಲ್ಲಿದ್ದರೆ ಈಸಿ ಆಗುತ್ತೆ. ಸೊ 7.2 kgನ ನನಗೆ ಗ್ರಾಮಲ್ಲಿ ಮಾಡಬೇಕಂದ್ರೆ ಏನು ಮಾಡಬೇಕು, ಇಂಟು 1000 ಮಾಡಬೇಕು, ಇಂಟು 1000. ಸೊ 1 kg ಅಂದರೆ ಎಷ್ಟಾಯಿತು, 1000 ಗ್ರಾಮ್ ಅಲ್ವಾ. kg ಅನ್ನೋ ಟರ್ಮ್ನ ನಾನು 1000ಇಂದ ರಿಪ್ಲೇಸ್ ಮಾಡ್ತೇನೆ. 7.2 ಇಂಟು 1000 ಗ್ರಾಮ್ಸ್. ನಿಮ್ಗೆ ಗೊತ್ತಾಗಿರ್ಬೇಕನ್ಸುತ್ತೆ, 1 kg ಜಾಗದಲ್ಲಿ ನಾನೇನು ಬರ್ತಿದ್ದೀನಿ, 1000 ಗ್ರಾಮ್. ಇಲ್ಲಿ ನೋಡಿ 7.2 kg, ಈ kg ಅನ್ನೋ ಜಾಗನ ನಾನೇನು ಮಾಡಿದ್ದೀನಿ, 1000 ಗ್ರಾಮ್ ಅಂತ ಬರ್ತಿದ್ದೀನಿ ಅಷ್ಟೇ. ಈ kg ಅನ್ನೋ ಸ್ಥಳನ ನಾನು 1000 ಗ್ರಾಮ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿಂದ ಏನಾಯಿತು, 7.2 kg ಗ್ರಾಮ್ ಕನ್ವರ್ಟ್ ಆದಾಗ ಇದೆಷ್ಟಾಗುತ್ತೆ, ಇಂಟು 1000 ಮಲ್ಟಿಪ್ಲೈ ಮಾಡಿದಾಗ 7200 ಗ್ರಾಮ್ ಆಗುತ್ತೆ. 7200 ಗ್ರಾಮ್. ಸೊ 7200 ಗ್ರಾಮ್ ಹೆಂಗಾಯಿತು ಅಂತ ನಿಮಗೊಂದು ಪ್ರಶ್ನೆ ಬರುತ್ತೆ ನೋಡಿ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ಇದೆ, 1 ನಂಬರ್ ಇದೆ. ಸೊ ಈ ನಂಬರ್ ಜೊತೆಗೆ ಇಲ್ಲಿ ಎಷ್ಟು ಸಂಖ್ಯೆಗಳಿದೆ, 3 ಸಂಖ್ಯೆಗಳಿದಾವೆ. ಸೊ ಈ ನಂಬರ್ ಜೊತೆಗೆ ಇನ್ನೂ 2 ಸಂಖ್ಯೆ ಸೇರಿದ್ರೆ 3 ಸಂಖ್ಯೆ ಆಗ್ತದೆ. ಅಂದರೆ ಈ ಥರ 7.200. ಸೊ ಈ 3 ನಂಬರ್ನ ನಾನು ಈ ಕಡೆಗೆ ಶಿಫ್ಟ್ ಮಾಡಿಬಿಟ್ರೆ ಅವಾಗ ಈ 1000 ಏನಾಗೋಗುತ್ತೆ, ಎಲಿಮಿನೇಟ್ ಆಗೋಗುತ್ತೆ. ಯಾಕಂದರೆ ಅದು ಏನಾಗುತ್ತೆ ಅವಾಗ 7200 ಇಂಟು 10⁻³ ಬರುತ್ತೆ, ಇಂಟು ಇಲ್ಲಿ 1000 ಅಂದರೆ 10⁻³. ಸೊ ಇದು ಕ್ಯಾನ್ಸಲ್ ಆಗಿ ನಮಗೆ 7200 ಬರುತ್ತೆ. ಆ ರೀತಿಯಲ್ಲಿ ಬರ್ಕೊಂಡಿರ್ತೀವಿ. ಈಗ ನೆಕ್ಸ್ಟು ಏನಾಗುತ್ತೆ, ಇಲ್ಲಿ 7.2 kgನ ಗ್ರಾಮ್ ಕನ್ವರ್ಟ್ ಮಾಡಿದಾಯಿತು. ದೇರ್ ಫೋರ್ ನಮಗೇನು ಬೇಕು, 18 ಗ್ರಾಮು 7200 ಗ್ರಾಮಲ್ಲಿ ಎಷ್ಟು ಪರ್ಸೆಂಟ್ ಆಗಿದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. 18 ಗ್ರಾಮು 7200ರಲ್ಲಿ ಎಷ್ಟು ಪರ್ಸೆಂಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ನೋಡಿ 7200 ಡಿವೈಡೆಡ್ ಬೈ 17 ಇಂಟು ಇದು ನಮಗೆ ಏನು ಮಾಡುತ್ತೆ ಪರ್ಸೆಂಟೇಜಲ್ಲಿ ಬರಬೇಕು. ಪರ್ಸೆಂಟೇಜಲ್ಲಿ ಬರಬೇಕಂದಾಗ ಇದೇನು ಬಂದಿರುತ್ತೆ ಫ್ರ್ಯಾಕ್ಷನಲ್ಲಿ ಬಂದಿರುತ್ತೆ. ಅದು ಪರ್ಸೆಂಟೇಜಲ್ಲಿ ಬರೋಕ್ಕೆ ನಾವೇನು ಮಾಡ್ತೀವಿ ಇಂಟು 100 ಮಾಡ್ತೀವಿ. ಯಾಕಂದರೆ ಒಂದು ನಂಬರ್ನ ಫ್ರ್ಯಾಕ್ಷನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 100 ಮಾಡಬೇಕು. ಸೊ ಇವಾಗ ಎಂಟೈರ್ ಕ್ಯಾಲ್ಕುಲೇಷನ್ ಆದಮೇಲೆ ನನಗೆ ಬರೋದು ಪರ್ಸೆಂಟೇಜಲ್ಲಿ ನೇರವಾಗಿ ಆನ್ಸರ್ ಬರುತ್ತೆ. ಸೊ ಏನಾಗುತ್ತಾಗ ಇದು ನೋಡಿ ಈ ಝೀರೋ ಕ್ಯಾನ್ಸಲ್ ಮಾಡಿದ್ರೆ 18 ಡಿವೈಡೆಡ್ ಬೈ 72 18. ಸೊ ಪಾಯಿಂಟ್ ಇಟ್ಟು 0 ತೊಗೊಳ್ಳೋಣ. ಅವಾಗೇನಾಗುತ್ತೆ 72 ಎರಡಲೆ ಎಷ್ಟಾಗುತ್ತೆ 144 ಆಗುತ್ತೆ. ಎಷ್ಟಾಗುತ್ತೆ 144. 180ರಲ್ಲಿ 144 ಹೋದರೆ ಎಷ್ಟಾಗುತ್ತೆ 36. ಡೆಸಿಮಲ್ ಪಾಯಿಂಟ್ ಇಟ್ಟರೆ ಕಾಣದೆ 0 ತೊಗೊಳ್ಳಿ. 72 ಇಂಟು 5 ನೋಡಿ 5 2 10 7 5 35 ಪ್ಲಸ್ 1 36. ಸೊ ಪ್ಯೂರ ಕ್ಯಾನ್ಸಲ್ ಆಗುತ್ತೆ. 75 72 5 ಎಷ್ಟು 360 ಹೋಗುತ್ತೆ. ಸೊ ಇಲ್ಲಿಗೆ ಆನ್ಸರ್ ಏನು ಬಂತು 18 ಡಿವೈಡೆಡ್ ಬೈ 72 ಇದೆಯಲ್ಲ ಎಷ್ಟು ಬಂತಿದ್ದು 0.25. ಸೊ ಇದು 0 ಎಲ್ಲಿದೆ ಅಂದರೆ ಈ ಡೆಸಿಮಲ್ ಪಾಯಿಂಟ್ ಮುಂದೆ ಏನೂ ಇಲ್ಲ ಅಂದರೆ 0 ಇದೆ ಅಂತಲೇ ಅರ್ಥ. 0.25%. ಹಿಂಗೆ ಇದು ನೋಡಿ ಆಗಲೇ ಪರ್ಸೆಂಟೇಜಲ್ಲಿ ಬರ್ಕೊಂಬಿಟ್ಟಿದ್ದೀವಿ. ಇದು ಯಾಕಂದರೆ ಇಂಟು 100 ಮಾಡಿದ್ರೆ ಈ ಫ್ರ್ಯಾಕ್ಷನ್ನ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದೆ. ಸೊ ಅದೇ ರೀತಿಯಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಓಕೆ, ಸೊ ನೀವು ಇಂಟು 100 ಮಾಡಿಕೊಂಡ್ರೆ ಪರ್ಸೆಂಟೇಜಿಗೆ ಬರುತ್ತೆ. ಒಂದು ಫ್ರ್ಯಾಕ್ಷನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 100 ಮಾಡ್ಕೊಳ್ಳಿ. ಸೊ ಹಾಗೆ ಈ ಟೋಟಲ್ ಕ್ಯಾಲ್ಕುಲೇಷನ್ ಏನು ಬಂದಿರುತ್ತೆ ನಿಮಗೆ ಇಷ್ಟದೇ ಕ್ಯಾಲ್ಕುಲೇಷನ್ ಎಷ್ಟು ಬಂದಿರುತ್ತೆ 0.25 ಬಂದಿರುತ್ತೆ. ಸೊ ಆಲ್ರೆಡಿ ನಾವು ಇಂಟು 100 ಮಾಡಿರೋಕಂದ್ರೆ ನೇರವಾಗಿ ಪರ್ಸೆಂಟೇಜ್ ಅಂತ ಅಟ್ಯಾಚ್ ಮಾಡ್ಬೋದು ಅಷ್ಟೇ. ಸೊ ಇದು ನಮಗೆ ಇಂಪಾರ್ಟೆಂಟ್ ಕ್ವಶನು. ಎಕ್ಸಾಮಲ್ಲಿ ಈ ಥರ ಕ್ವಶನ್ಸು ಫ್ರೀಕ್ವೆಂಟಾಗಿ ರಿಪೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನು ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಇಫ್ 70% ಆಫ್ ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್ ಆರ್ ಬಾಯ್ಸ್. ಸೊ ಒಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಎಷ್ಟೋ ಪಾಪ್ಯುಲೇಷನ್ ಇದೆ. ಆ ಪಾಪ್ಯುಲೇಷನಲ್ಲಿ 100% ಪಾಪ್ಯುಲೇಷನಲ್ಲಿ 70% ಸ್ಟೂಡೆಂಟ್ಸ್ ಆರ್ ಇನ್ 70% ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್ ಆರ್ ಬಾಯ್ಸ್. ಇದರೊಳಗಡೆ 70% ಏನಾಗಿದ್ದಾರೆ ಬಾಯ್ಸ್ ಇದ್ದಾರಂತೆ. ಓಕೆ, ಮೇಲ್ ಕ್ಯಾಂಡಿಡೇಟ್ಸ್. ದ ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಈಸ್ 504. ಅಂದರೆ ಇದು ಬಿಟ್ಟು ಇನ್ನು ಉಳಿಕಿರೋರು ಏನಾಗಿದ್ದಾರೆ ಗರ್ಲ್ಸ್ ಆಗಿದ್ದಾರೆ. ಅವರು ಎಷ್ಟು ಸಂಖ್ಯೆ ಇದ್ದಾರೆ 504 ಜನ ಇದ್ದಾರೆ. ಸೊ ಇದು 70% ಹೋದರೆ ಇವ್ರು ಎಷ್ಟಾಗಬೇಕು ಇನ್ನು 30% ಅಂತ ಆಗಬೇಕು. ಅಂದರೆ 30% ಸಂಖ್ಯೆ ಎಷ್ಟಿದೆ 504 ಇದೆ. ಸೊ ಟೋಟಲ್ ಪರ್ಸೆಂಟ್ ಒಳಗಡೆ ಟೋಟಲ್ ಪಾಪ್ಯುಲೇಷನ್ ಒಳಗಡೆ ಟೋಟಲ್ ಎಕ್ಸ್ ಅನ್ನೋ ಪಾಪ್ಯುಲೇಷನಲ್ಲಿ 30% ಪಾಪ್ಯುಲೇಷನು 504 ಆಗಿದ್ದಾರೆ. ಹಾಗಿದ್ದಾಗ ನಂಬರ್ ಆಫ್ ಬಾಯ್ಸ್ ಎಷ್ಟು ಅಂದರೆ 70% ಎಷ್ಟು ಬರುತ್ತೆ ಅಂತ ಕೇಳ್ತಾನೆ. ವೆರಿ ಸಿಂಪಲ್ ನೋಡಿ. ಸೊ ಸ್ಕೂಲ್ ಒಳಗಡೆ ಎಕ್ಸ್ ಪಾಪ್ಯುಲೇಷನ್ ಆಯಿತು ಅಂದರೆ ಲೆಟ್ ಎಕ್ಸ್ ಬಿ ದಿ ಪಾಪ್ಯುಲೇಷನ್ ಅಂತ ತೊಗೊಂಡ್ರೆ ಲೆಟ್ ಎಕ್ಸ್ ಬಿ ದಿ ಪಾಪ್ಯುಲೇಷನ್ ಆಫ್ ದಿ ಸ್ಕೂಲ್ ಅಂತ ತೊಗೊಂಡ್ರೆ ಇದೆಲ್ಲ ಎಕ್ಸಾಮಲ್ಲಿ ಬರ್ಕೊಳ್ತಾ ಕೂತ್ಕೊಳ್ಕೊಬಿಡಿ. ಲೆಟ್ ಎಕ್ಸ್ ಬಿ ದಿ ಪಾಪ್ಯುಲೇಷನ್ ಆಫ್ ಎ ಸ್ಕೂಲ್ ಅಂದರೆ ಅದರೊಳಗೆ ನಮಗೆ ಎಷ್ಟು ಪರ್ಸೆಂಟ್ ಇದ್ದಾರೆ 70% ಆಫ್ ಆ ಎಕ್ಸಿನ 70% ಏನಾಗಿದ್ದಾರೆ ಬಾಯ್ಸ್ ಆಗಿದ್ದಾರೆ. ಇನ್ನು ಉಳಿಕಿರೋ 30%. ಯಾಕಂದರೆ ನೋಡಿ ರಿಮೈನಿಂಗ್ ಅಂದರೆ ದ ನಂಬರ್ ಆಫ್ ದಿ ಗರ್ಲ್ಸ್ ಇನ್ 504 ಅಂದರೆ 70% ಸ್ಟೂಡೆಂಟ್ಸ್ ಒಳಗಡೆ 70% ಸ್ಕೂಲಿನ ಸ್ಟ್ರೆಂತ್ ಒಳಗಡೆ ಬಾಯ್ಸ್ ಆದಾಗ ಆ್ಯಂಡ್ ದಿ ನಂಬರ್ ಆಫ್ ಗರ್ಲ್ಸ್ ಇಸ್ 504. ಅದ್ರ ಬಗ್ಗೆ ನೆಕ್ಸ್ಟ್ ರಿಮೈನಿಂಗ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ. ಬಟ್ 70% ಬಾಯ್ಸ್ ಆದಮೇಲೆ ಇನ್ನು ಉಳಿಕಿರೋರು ಯಾರಾಗಿರಬೇಕು ಗರ್ಲ್ಸ್ ಆಗಿರಬೇಕು. ಹಾಗಾಗಿ ಉಳಿಕಿರೋರು ಅಂದರೆ ಎಷ್ಟು 100%ಅಲ್ಲಿ 70% ಹೋದರೆ 30% ಎಷ್ಟಾಗುತ್ತೆ 504. ಸೊ 30% ಆಫ್ ದಟ್ ಪಾಪ್ಯುಲೇಷನು ಎಷ್ಟಾಗಿದ್ದಾರೆ 504 ಆಗಿದ್ದಾರೆ. ಇವ್ರು ಯಾರು ಗರ್ಲ್ಸ್. ಸೊ ಈಗ ನನಗೇನು ಫೈಂಡ್ ಔಟ್ ಮಾಡಬೇಕು ನಂಬರ್ ಆಫ್ ಬಾಯ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ 70% ಹುಡುಗರು ಎಷ್ಟಾಗಿದ್ದಾರೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಹೆಂಗೆ ಮಾಡ್ತೀರಾ ಈ ರಿಲೇಷನ್ ಯೂಸ್ ಮಾಡಿಕೊಂಡು ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ಸ್ಕೂಲ್ ಫೈಂಡ್ ಔಟ್ ಮಾಡಿ. ಹೆಂಗೆ ಮಾಡ್ತೀರಾ ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ಸ್ಕೂಲ್ ನಾವು ಈ ಥರ ಕ್ಯಾಲ್ಕುಲೇಷನ್ ಮಾಡಿದ್ವಿ ಈಗಾಗಲೇ. 30% ಹೆಂಗೆ ಬರ್ಕೊಳ್ತಾರೆ 30 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 504. ಸೊ ಎಕ್ಸ್ ಎಷ್ಟಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 504 ಇಂಟು 100 ಡಿವೈಡೆಡ್ ಬೈ 30. 0 ಕ್ಯಾನ್ಸಲ್ ಮಾಡಿ. 3 1s 3 ಇನ್ನು 2 3 6 18 ಇನ್ನು 2 3 8 24. ಎಷ್ಟಾಯಿತು ಎಕ್ಸ್ ಈಸ್ ಈಕ್ವಲ್ ಟು 168 ಇಂಟು 10 ಅಂದರೆ 168 ಇಂಟು 10 ಅಂದರೆ 1680. ಇದೇನಿದು ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ಸ್ಕೂಲ್. ಇದೇನಿದು ಎಕ್ಸ್ ಅಂದರೆ ನಾವೇನಂತ ತೊಗೊಂಡಿದ್ವಿ ಎಕ್ಸ್ ಅಂದರೆ ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ಸ್ಕೂಲ್ ಅಂತ ತೊಗೊಂಡಿದ್ವಿ. ಸೊ ಟೋಟಲ್ ಪಾಪ್ಯುಲೇಷನ್ ಎಷ್ಟಾಯಿತು 1680 ಆಯಿತು. ದೇರ್ಫೋರ್ ಪರ್ಸೆಂಟೇಜ್ ಆಫ್ ಬಾಯ್ಸ್ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ 70% ಆಫ್ ಇದು ತೊಗೊಳೋದಕ್ಕಿಂತ ಹಿಂಗೆ ತೊಗೊಳ್ಳಿ. ಸೊ ನಮಗೆ ಎಷ್ಟು ಟೋಟಲ್ ಪಾಪ್ಯುಲೇಷನ್ ಇರೋದು 1680. ಅದರೊಳಗಡೆ ನಂಬರ್ ಆಫ್ ಗರ್ಲ್ಸ್ ಎಷ್ಟಾಯಿತು 504. ಕಳೆದುಬಿಟ್ರೆ ನಮಗೆ ಎಷ್ಟು ಬರುತ್ತೆ ಅದೇ ನಂಬರ್ ಆಫ್ ಬಾಯ್ಸ್. ಹೌದಾ ಕರೆಕ್ಟಾ? ಸೊ ಏನಾಯಿತು 1680ರಲ್ಲಿ 504 ತೆಗೆದ್ರೆ ಎಷ್ಟಾಗುತ್ತೆ ಇದೊಂದು 1080 ಪ್ಲಸ್ 1080 ಪ್ಲಸ್ 600 ಅಂದರೆ 96. ಇಷ್ಟು ನಮಗೆ ಬಾಯ್ಸ್ ಆಗ್ತಾರೆ. ಸೊ ಎಷ್ಟಾಗುತ್ತಿದ್ದು 4 ತೊಗೊಂಡ್ರೆ
176 ಆಗ್ತದೆ. 1176 ಹುಡುಗರು ಏನಿದ್ದಾರೆ. ಸೊ ಇದು ವೆರಿ ಸಿಂಪಲ್ಲು. ನೀವೇನು ಮಾಡಿದ್ರಿ, ಟೋಟಲ್ ಪಾಪ್ಯುಲೇಷನ್ ಒಳಗಡೆ 70% ಹುಡುಗರು ಅಂದರು. ಸೊ ಅಲ್ಲಿಂದ ನಮ್ಗೆ ಏನು ಅರ್ಥ ಆಯಿತು, ಇನ್ನು 30% ಹುಡುಗಿರಿದ್ದಾರೆ ಅಂತ ಅರ್ಥ ಆಯಿತು. 100% ಪಾಪ್ಯುಲೇಷನಲ್ಲಿ 70% ಅವರಿದ್ದರೆ ಇನ್ನು 30% ಇವರು. ಸೊ ಆ 30% ಎಷ್ಟು ಅಂತ ಹೇಳಿಬಿಟ್ಟಿದ್ದಾರೆ ಡಾಟಾದಲ್ಲಿ, ಎಷ್ಟು 504 ಅಂತೇಳಿ. ಸೊ 504ಇಂದ ನಾವೇನು ಮಾಡಬೇಕು, ಈ ಟೋಟಲ್ ಪಾಪ್ಯುಲೇಷನ್ ಒಳಗಡೆ 504 ಜನ ಹುಡುಗಿರಾಗಿದ್ದಾರೆ. ಸೊ ನಾವೇನು ಮಾಡೋಣ, ಈಗ ಟೋಟಲ್ ಪಾಪ್ಯುಲೇಷನ್ ಫೈಂಡ್ ಔಟ್ ಮಾಡಬೇಕು. ಸೊ 30% ಆಫ್ ಟೋಟಲ್ ಪಾಪ್ಯುಲೇಷನು ನಮ್ಗೆ ಹುಡುಗಿರಾಗಿದ್ದಾರೆ, ಅದು 504. ಇಲ್ಲಿಂದ ಎಕ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ಎಕ್ಸ್ ಟೋಟಲ್ ಪಾಪ್ಯುಲೇಷನ್ ಆಯಿತು. ಆ ಟೋಟಲ್ ಪಾಪ್ಯುಲೇಷನ್ ಒಳಗಡೆ ಹುಡುಗಿರಿ ಪಾಪ್ಯುಲೇಷನ್ ಎಷ್ಟು, 504. 504 ತೆಗೆದುಬಿಟ್ರೆ ನಮಗೆ 1776 ಜನ ಹುಡುಗರಿದ್ದಾರೆ. ಅಂದರೆ 70% ಆಫ್ ಟೋಟಲ್ ಪಾಪ್ಯುಲೇಷನ್ ಇಷ್ಟಿದೆ ನೋಡಿ. ಕ್ಲಿಯರ್ ಆಯಿತಾ ಇದು? ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ದ ಪ್ರೈಸ್ ಆಫ್ ರೈಸ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಬೈ 20%. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ನ ಕೇಳಿದ್ದಾರೆ. ದ ಪ್ರೈಸ್ ಆಫ್ ರೈಸ್, ಸೊ ಅಕ್ಕಿಯ ಬೆಲೆ ಎಷ್ಟು ಪರ್ಸೆಂಟಿಂದ ಕಮ್ಮಿ ಮಾಡಿದ್ದಾರೆ, 20%. ದ ಪ್ರೈಸ್ ಆಫ್ ಎ ರೈಸ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಬೈ 20%. ಇಫ್ ರೆಡ್ಯೂಸ್ಡ್ ಪ್ರೈಸ್ ಈಸ್ 800 ಪರ್ ಕ್ವಿಂಟಾಲ್, ದ ಒರಿಜಿನಲ್ ಪ್ರೈಸ್ ಪರ್ ಕ್ವಿಂಟಾಲ್ ಎಷ್ಟು? ಸೊ ನಿಮ್ಗೆ ಏನು ಮಾಡಿದ್ದಾನೆ, ರೈಸಿನ ಬೆಲೆ ಮೇಲೆ 20% ಕಮ್ಮಿ ಮಾಡಿದ್ದಾರೆ. 20% ಕಮ್ಮಿ ಮಾಡಿದ ನಂತರ ಅದರ ರೆಡ್ಯೂಸ್ಡ್ ಪ್ರೈಸ್ ಎಷ್ಟಾಗಿದೆ, 800 ಪರ್ ಕ್ವಿಂಟಲ್ ಆಗಿದೆ. ಅಂದರೆ ನಿಮಗೆ ಈಗ 1000 ರೂಪಾಯಿ ಇತ್ತು, 1000 ರೂಪಾಯಿನ ಮೇಲೆ ಅವನೇನು ಮಾಡ್ತಾನೆ, 200 ರೂಪಾಯಿ ಕಮ್ಮಿ ಮಾಡಿಬಿಡ್ತಾನೆ. ಸೊ ಇನ್ನೆಷ್ಟಾಯಿತು, ರೆಡ್ಯೂಸ್ಡ್ ಪ್ರೈಸು 800 ರೂಪಾಯಿ ಆಯ್ತಲ್ಲ, ಅದನ್ನೇ ಇಲ್ಲಿ ಕೊಟ್ಟಿದ್ದಾನೆ. ದ ಒರಿಜಿನಲ್ ಪ್ರೈಸ್ ಆಗಿದ್ದಾಗ ಒರಿಜಿನಲ್ ಪ್ರೈಸ್ ಎಷ್ಟಿತ್ತು ಅಂತ ಕೇಳ್ತಾನೆ. ಸೊ ಇದನ್ನು ಸಾಲ್ವ್ ಮಾಡಬೇಕು, ಈಸಿಯಾಗಿದೆ ಇದು ಪ್ರಶ್ನೆ. ಸೊ ಇಲ್ಲಿ ನೋಡಿ, ಈಗ ನಿಮಗೆ 1000 ರೂಪಾಯಿ ಇತ್ತು ಅಂತಂದಾಗ 1000 ರೂಪಾಯಿನಲ್ಲಿ ನಾನು ಏನು ಮಾಡಿದ್ದೀನಿ, 200 ರೂಪಾಯಿ ಕಮ್ಮಿ ಮಾಡಿದೆ. ಅಂದರೆ ಎಷ್ಟಾಯಿತು, 20% ಕಮ್ಮಿ ಮಾಡಿದ್ದೇನೆ ಅಲ್ವಾ. ಹಾಗಿದ್ದಾಗ ಇನ್ನು 80% ಅಮೌಂಟ್ ಎಷ್ಟಾಯಿತು, ಇಷ್ಟಂತ ಆಯಿತು. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊಲ್ಯೂಷನು, ಸೊ ನಮಗೇನು ಮಾಡಿದ್ದಾನೆ, 20% ಪ್ರೈಸ್ ರೆಡ್ಯೂಸ್ ಮಾಡಿದ್ದಾನೆ. ಯಾವುದ್ರ ಮೇಲೆ, 100% ಮೇಲೆ, 100% ವ್ಯಾಲ್ಯೂ ಮೇಲೆ 20% ಕಮ್ಮಿ ಮಾಡಿದ್ದಾನೆ. ಸೊ ನನಗೆ ಇನ್ನು ಉಳಿಕೆ ಎಷ್ಟಾಯಿತು ರೆಡ್ಯೂಸ್ ಮಾಡಿದ ನಂತರ, 20% ರೆಡ್ಯೂಸ್ ಮಾಡಿರೋ ಕಾರಣದ ಆ ಒಂದು ಏನು ಟೋಟಲ್ ವ್ಯಾಲ್ಯೂ ಇತ್ತು ಅದು 800 ರೂಪಾಯಿಗೆ ರೆಡ್ಯೂಸ್ ಆಗಿದೆ. ಅಂದರೆ ಅರ್ಥ 20% ರೆಡ್ಯೂಸ್ ಆದರೆ ಇದು ಎಷ್ಟು ವ್ಯಾಲ್ಯೂ ಅಂತ ಅರ್ಥ, ಇದು 80% ಆಫ್ ದಟ್ ಪ್ರೈಸ್ ಅಂತ ಅರ್ಥ ಅಲ್ವಾ. ಈಗ ನನಗೆ ಆ ಪ್ರಾಡಕ್ಟದು ಪ್ರೈಸ್ 10 ರೂಪಾಯಿ ಇತ್ತು. ನೀವು ಶಾಪಿಗೆ ಹೋಗ್ತೀರಾ, ಅದ್ರ ಮೇಲೆ ಪ್ರೈಸ್ ನೋಡಿದ್ರೆ ಎಷ್ಟಾಗುತ್ತೆ, ನಿಮಗೆ 10 ರೂಪಾಯಿ ಬೇಡ, 100 ರೂಪಾಯಿ ತೊಗೊಳ್ಳಿ. 100 ರೂಪಾಯಿ ಇರುತ್ತೆ ಆ ಪೆನ್ ಮೇಲೆ. ನೀವೇನು ಮಾಡ್ತೀರಾ, ಶಾಪ್ಕೀಪರು ನಿಮಗೆ ಸರ್ ಇದೇನು ಕಮ್ಮಿ ಮಾಡಲ್ವಾ ಅಂತ ಕೇಳಿದಾಗ ಅವ್ರು ಏನಂತಾರೆ, 20% ಕಮ್ಮಿ ಮಾಡ್ಕೊಳ್ಳಿ ಮ್ಯಾಮ್ ಅಂತ ಹೇಳ್ತಾರೆ. 20% ಕಮ್ಮಿ ಮಾಡಿಕೊಂಡು ನಿಮಗೆ ನಾನು 80 ರೂಪಾಯಿ ಕೊಡ್ತೀನಿ ಅಂತಂತಾರೆ. ಸೊ 20% ಕಮ್ಮಿ ಮಾಡ್ಕೊಂಡಾಗ 20% ಕಮ್ಮಿ ಮಾಡಿಕೊಂಡ್ರೆ ಇದ್ರದ್ದು ಎಷ್ಟಾಗುತ್ತೆ, 20% 20 ರೂಪಾಯಿ ಆಯಿತು. ಸೊ 20 ರೂಪಾಯಿ ಹೋಗಿದ ನಂತರ ಇದು ಎಷ್ಟು ಮಾಡ್ಕೊಳಕ್ಕೆ ಹೇಳಿದ್ದಾರೆ, 80 ರೂಪಾಯಿ ಪೇ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ 80 ರೂಪಾಯಿ ಏನಿದಲ್ಲ, 20% ಕಮ್ಮಿ ಮಾಡಿದ ನಂತರ ಬಂದಿರೋ ವ್ಯಾಲ್ಯೂ. ಅಂದರೆ ಇದು ಎಷ್ಟು ಪರ್ಸೆಂಟು, 80% ವ್ಯಾಲ್ಯೂಗೆ ನೀವು ಶಾಪಿಗೆ ತೊಗೊಂಡಂಗೆ. 80%ಗೆ ನೀವು ಆ ಪೆನ್ನನ್ನು ಪರ್ಚೇಸ್ ಮಾಡ್ದಂಗೆ. 20% ನಿಮ್ಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಇನ್ನು ನೀವು ಪೇ ಮಾಡಿದ ಎಷ್ಟು, 80 ರೂಪಾಯಿ. 80 ರೂಪಾಯಿ ಅಂದರೆ 80%ಗೆ ನೀವು ಆ ಪೆನ್ನನ್ನು ಪರ್ಚೇಸ್ ಮಾಡಿದ್ದೀರಾ. 100% ಪೇ ಮಾಡಿ ತೊಗೊಂಡಿಲ್ಲ, 80% ಅಮೌಂಟ್ ಮಾತ್ರ ಪೇ ಮಾಡಿ ಪೆನ್ನನ್ನು ತೊಗೊಂಡಿದ್ದೀರಾ. ಸೇಮ್ ಅದೇ ಕಾನ್ಸೆಪ್ಟ್ ಇಲ್ಲಿ. ಆ ಪ್ರೈಸಿಂದ ವ್ಯಾಲ್ಯೂ ಎಷ್ಟೋ ಇತ್ತು, ಅದ್ರ ಮೇಲೆ 20% ಕಮ್ಮಿ ಮಾಡ್ತಾರೆ. ಕಮ್ಮಿ ಮಾಡಿಕೊಂಡು ನೀವು ಇಷ್ಟು ಪೇ ಮಾಡಿ ಅಂತ ಹೇಳ್ತಾರೆ. ಎಷ್ಟು, 800 ರೂಪಾಯಿ. ಆ 800 ರೂಪಾಯಿ ಅರ್ಥ ಏನು, 80% ನೀವು ಅಮೌಂಟ್ ಪೇ ಮಾಡ್ತಿದ್ದೀರ ಅಂತ ಅರ್ಥ. 80% ಆಫ್ ಟೋಟಲ್ ವ್ಯಾಲ್ಯೂ ಎಷ್ಟಾಗಿದೆ, 800 ರೂಪಾಯಿ. ಸೊ ಟೋಟಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಷ್ಟೇ. 800 ಇದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, 80 ಡಿವೈಡೆಡ್ ಬೈ 100 ಅಲ್ವಾ. ಎಕ್ಸ್ ಈಸ್ ಈಕ್ವಲ್ ಟು 800 ಇಂಟು 100 ಡಿವೈಡೆಡ್ ಬೈ ಇದು 80. ಸೊ 80 1s 80 10s. ಸೊ ಎಷ್ಟಾಯಿತು, 1000 ರೂಪೀಸ್ ಆಯಿತು. ಸೊ ಎಷ್ಟಾಯ್ತು, ಇದು 1000 ರೂಪೀಸ್. 1000 ರೂಪಾಯಿ ಆ್ಯಕ್ಚುಯಲ್ ಪ್ರೈಸ್ ಇತ್ತು. 1000 ರೂಪಾಯಿ ಒಂದು ಕ್ವಿಂಟಾಲ್ಗಿತ್ತು. ಅದ್ರ ಮೇಲೆ ಏನು ಮಾಡ್ತಾರೆ, 20% ಕಮ್ಮಿ ಮಾಡಿ 800 ರೂಪಾಯಿ ನಿಮ್ಮ ಹತ್ರ ಕಟ್ಸ್ಕೊಳ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನಷ್ಟು ಸಾಕಷ್ಟು ಪ್ರಶ್ನೆಗಳಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು.